ಇನ್ನೂ ಕೂಡ ಭಾರೀ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಭಾರತ ಹಾಗೂ ಪಾಕಿಸ್ತಾನ ಡಿಜಿಎಂಒಗಳ ಮಹತ್ವದ ಸಭೆ ನಡೀಬೇಕು. ಸಭೆಯ ನಂತರ ಯಾವ ನಿರ್ಧಾರಕ್ಕೆ ಬರುತ್ತೆ ಭಾರತ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಎಲ್ಲರ ಚಿತ್ತ ಈಗ ಜಸ್ಟ್ ಡಿಜಿಎಂಒಗಳ ಸಭೆಯತ್ತ ಅನ್ನುವಂತಾಗಿದೆ. ಮಧ್ಯಾಹ್ನವಿದ್ದಂತಹ ಸಭೆ ಇವತ್ತು ಸಂಜೆಗೆ ಮುಂದೂಡಿಕೆ ಆಗಿದೆ. ಯಾಕಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಈಗ ಆ ಮೀಟಿಂಗ್ ಅನ್ನ ಸಂಜೆ 5 ಗಂಟೆಗೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಹಾಗಿದ್ರೆ ಈ ಡಿಜಿಎಂಒಗಳ ಸಭೆಯಲ್ಲಿ ಹಾಗಿದ್ರೆ ಏನೆಲ್ಲ ವಿಚಾರಗಳು ಚರ್ಚೆಯಾಗುತ್ತೆ, ಜೊತೆಗೆ ಭಾರತ ಯಾವ ನಿರ್ಧಾರಕ್ಕೆ ಬರುತ್ತೆ, ಇಂಡೋ ಪಾಕ್ ನಡುವೆ ಸಂಧಾನ ಸಕ್ಸಸ್ ಆಗುತ್ತಾ ಅಥವಾ ಯುದ್ಧಕ್ಕೆ ಆಹ್ವಾನ ಕೊಟ್ಟಂತಾಗುತ್ತಾ? ಸೊ ಇನ್ನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಭಾರತ ಹಾಗೂ ಪಾಕಿಸ್ತಾನ ಡಿಜಿಎಂಒಗಳ ಮಹತ್ವದ ಸಭೆ ನಡೀಬೇಕು. ಮಧ್ಯಾಹ್ನವಿದ್ದಂತಹ ಸಭೆ ಇವತ್ತು ಸಂಜೆಗೆ ಮುಂದೂಡಿಕೆ ಆಗಿದೆ. ಪಹಲ್ಗಾಮ್ ದಾಳಿ ಪ್ರಸ್ತಾಪಕ್ಕೆ ಮುಂದಾಗಿದೆ ಭಾರತ. ಯಾಕಂದ್ರೆ ಈ ಪಾಕಿಸ್ತಾನ ಇದೆಯಲ್ಲ, ಈ ಪಾಕಿಸ್ತಾನ ನರಿಬುದ್ಧಿ ಹೊಂದಿರುವಂತಹ ಪಾಕಿಸ್ತಾನ. ಯಾಕಂದ್ರೆ ಈ ಕಡೆ ಮಗುನು ಚಿವುಟುತ್ತೆ, ತೊಟ್ಲನ್ನು ಕೂಡ ತೂಗುತ್ತೆ, ನಾವು ಕದನ ವಿರಾಮಕ್ಕೆ ಮುಂದಾಗ್ತೀವಿ ಅಂತ ಹೇಳುತ್ತೆ, ಅದಾದ್ಮೇಲೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡುತ್ತೆ. ಹಾಗಾಗಿ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇವತ್ತಿನ ಡಿಜಿಎಂಒಗಳ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಹಾಗಿದ್ರೆ ಯುದ್ಧನ ಅಥವಾ ಕದನ ವಿರಾಮನ ಇನ್ನೂ ಕೂಡ ಚರ್ಚೆ ಆಗಬೇಕಾಗಿದೆ. ಸಭೆ ಬಳಿಕ ಇದೆಲ್ಲದಕ್ಕೊಂದು ಒಂದು ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆಗಳಿರುವಂತದ್ದು. ಹಾಗಿದ್ರೆ ಈ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಭಾರತದ ನಡೆಗೇನು, ಸಂಭಾವ್ಯ ಷರತ್ತುಗಳನ್ನ ಭಾರತ ವಿಧಿಸೋದಾದ್ರೆ ಏನೆಲ್ಲ ವಿಧಿಸಬಹುದು? ಚೈತ್ರ, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಥವಾ DGMO ಅಂತ ಏನು ಹೇಳ್ತೀವಿ, ಅವರ ಸಭೆಗಳಿಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ಅಗತ್ಯ ಇರೋದಿಲ್ಲ. ಯಾಕಂದರೆ ಬಹುತೇಕವಾಗಿ ಈ DGMO ಮಟ್ಟದಲ್ಲಿ ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ 2 ಅಥವಾ 3 ಬಾರಿ ನಿರಂತರವಾಗಿ ಒಂದಿಷ್ಟು ಮಾತುಕತೆಗಳಾಗ್ತಾ ಇರ್ತವೆ. ಯಾಕಂದರೆ ಎರಡೂ ದೇಶಗಳು ಕೂಡ ಒಂದು ನೇಬರ್ಸ್ ಆಗಿದ್ದಾವೆ. ಎರಡೂ ದೇಶಗಳ ಬಳಿಯಲ್ಲೂ ಕೂಡ ನ್ಯೂಕ್ಲಿಯರ್ ಇರುವಂಥ ಒಂದು ಸಂದರ್ಭ ಇತ್ತು. ಆ ಒಂದು ಲಿವರೇಜ್ ಕೂಡ ಪಾಕಿಸ್ತಾನಕ್ಕೆ ಇತ್ತು. ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಘಡಗಳಿಗೆ ಆಸ್ಪದ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ DGMOಗಳ ಮಟ್ಟದಲ್ಲಿ ಸಭೆಗಳಾಗ್ತಾ ಇರ್ತವೆ. ಅದೇ ರೀತಿಯಾಗಿ BSFಗಳ ಮಧ್ಯದಲ್ಲಿ ಫ್ಲಾಗ್ ಮೀಟ್ಸ್ಗಳಾಗ್ತಾ ಇರ್ತವೆ. ಆದರೆ ಈಗ ನಮಗೆ ಈ ಪಹಲ್ಗಾಮ್ ದಾಳಿ ನಂತರದಲ್ಲಿ ಆಪರೇಷನ್ ಸಿಂಧೂರವನ್ನು ಭಾರತ ಏನು ಕೈಗೊಂಡಿತ್ತು, ಅದಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಮಹತ್ವವನ್ನು ಈ DGMO ಸಭೆಗಳಿಗೆ ಕೊಡುವುದಕ್ಕೆ ಶುರು ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿದಾಗ ಈಗ ಆಲ್ರೆಡಿ DGMO ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿರುವಂಥದ್ದು. ಒಪ್ಪಂದ ಏನಂದರೆ ನಾವೀಗ ಸೀಸ್ ಫೈರನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದುರ್ಘಟನೆಗಳಿಗೆ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರಿಂದ ದಾಳಿಗಳು ಬರೋದಿಲ್ಲ ಅನ್ನುವಂಥ ಒಂದು ಪ್ರಾಮಿಸ್ ಅನ್ನ ಮಾಡಿ ಸಾಕಷ್ಟು ಬೇಡಿಕೊಂಡ ಮೇಲೆ ಭಾರತದ DGMO ಕೂಡ ಅದಕ್ಕೆ ಅಸ್ತು ಹೊಂದಿರುವಂಥದ್ದು. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಇವತ್ತಿನ DGMO ಸಭೆಯಲ್ಲಿ ಮತ್ತೊಂದು ಬಾರಿ ಒಂದು ರೀ ಎಕ್ಸಾಮಿನೇಷನ್ ಆಗುತ್ತೆ. ಏನೆಲ್ಲ ಈಗ ನಾವು ಸೀಸ್ ಫೈರ್ ಆದ ಮೇಲೆ ಕೂಡ ಡ್ರೋನ್ಗಳು ಕಾಣಿಸ್ಕೊಂಡಿತ್ತು. ಹಾಗಿದ್ರೆ ಆ ಡ್ರೋನ್ಗಳು ಯಾಕೆ ಬಂತು, ಆ ಡ್ರೋನ್ಗಳನ್ನು ಯಾರು ನಮ್ಮ ಕಡೆಯಲ್ಲಿ ಆರಿಸಿದ್ದಾರೆ, ಅವರ ವಿರುದ್ಧ ನೀವೇನಾದರೂ ಕ್ರಮವನ್ನು ತೆಗೆದುಕೊಂಡಿದ್ದೀರಾ ಅಥವಾ ಹೈಯೆಸ್ಟ್ ಲೆವೆಲಲ್ಲಿ ಅದಕ್ಕೆ ಅಪ್ರೂವಲ್ಸ್ ಇತ್ತಾ, ಹಾಗಿದ್ರೆ ಈ ಸೀಸ್ ಫೈರ್ ಹೋಲ್ಡ್ ಆಗುತ್ತಾ, ಹೋಲ್ಡ್ ಆಗೋದಿಲ್ವಾ, ನಿಮ್ಮಿಂದ ಯಾವ ರೀತಿಯಾಗಿರ್ತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಟುಕೊಳ್ಬಹುದು ಅನ್ನುವಂಥ ಒಂದಿಷ್ಟು ವಿಚಾರವನ್ನು ಭಾರತದ DGMO ಕೇಳ್ತಾರೆ. ಎರಡನೇದಾಗಿ ಭಾರತದ ನಿರ್ಧಾರ ಅತ್ಯಂತ ಸ್ಪಷ್ಟವಾಗಿದೆ. ನಿಮ್ಮಿಂದ ಒಂದೇ ಒಂದು ಮಿಸೈಲ್ ನಮ್ಮ ಕಡೆ ಬಂದರು, ನಿಮ್ಮಿಂದ ಒಂದೇ ಒಂದು ದಾಳಿ ನಮ್ಮ ಕಡೆ ಎಲ್ಲ ಆದರೂ ಸಹಿತ ಅದಕ್ಕೆ ನಾವು ರಿವರ್ಸ್ ಆಗಿ ಕೊಡ್ತೀವಿ. ಆ ರಿವರ್ಸ್ ನಾವು ಕೊಡೋದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ಪಾಕಿಸ್ತಾನಕ್ಕೆ ಒಂದು ಸಣ್ಣ ಝಲಕನ್ನು ಭಾರತೀಯ ವಾಯುಸೇನೆ, ಭಾರತೀಯ ನೌಕಾಸೇನೆ ಮತ್ತು ಭಾರತೀಯ ಭೂಸೇನೆ 3 ಸೇನೆಗಳು ಕೊಟ್ಟಾಗಿದೆ. ಆ ಒಂದು ಪೆಟ್ಟನ್ನು ತಿಂದಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಎಸ್ಕೇಪಿಂಗ್ ರೂಟ್ಗಳೇ ಸಿಗ್ತಾ ಇಲ್ಲ. ಒಂದು ಕಡೆ ದೇಶದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಹೇಳಿ ವಿಜಯೋತ್ಸವವನ್ನು ಆಚರಿಸಲಾಗ್ತಾ ಇದೆ, ಆದರೆ ವಿಶ್ವಾದ್ಯಂತ ಅವರ ಎಷ್ಟೆಲ್ಲ ಟಾರ್ಗೆಟ್ಗಳು ಹಿಟ್ ಆಗಿದ್ದಾವೆ. ಈಗ ಮೊನ್ನೆ ಕೂಡ ಒಂದಿಷ್ಟು ಮಾತನಾಡ್ತಾ ಇತ್ತು, ಕರಾಚಿಗೂ ಕೂಡ ಹಿಟ್ಟನ್ನು ಮಾಡಲಾಗಿದೆ ಅನ್ನುವಂಥ ಸುದ್ದಿಗಳು ಬಂತು. ಆದರೆ ಅದಕ್ಕೆ ಯಾವುದೇ ಒಂದು ಪುಷ್ಟೀಕರಣ ಸಿಕ್ಕಿರಲಿಲ್ಲ. ಹೀಗಾಗಿ ಬಹುತೇಕ ನಾವು ಕರಾಚಿಯನ್ನು ಟಾರ್ಗೆಟ್ ಮಾಡಿದರೆ ಉಳಿದಂಥ ಒಂದು ಪ್ರದೇಶಗಳನ್ನು ಮಾತ್ರ, ಪೇಶಾವರ ಇರ್ಬೋದು, ಲಾಹೋರ್ ಇರ್ಬೋದು, ಒಂದು ರಾವಲ್ಪಿಂಡಿ ಇರ್ಬೋದು, ಆಮೇಲೆ ಇಸ್ಲಾಮಾಬಾದ್ ಇರ್ಬೋದು, ಸಿಯಾಲ್ಕೋಟ್ ಇರ್ಬೋದು, ಮುಂತಾದ ನಗರಗಳೇನಿದ್ದಾವೆ ಪ್ರಮುಖ ನಗರಗಳು, ಅಲ್ಲಿಯ ಇನ್ಸ್ಟಾಲೇಷನ್ಸ್ಗಳನ್ನು ಮಾತ್ರ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇತ್ತು. ಆದರೆ ಇವತ್ತಿನ ಒಂದು ಪ್ರೆಸ್ ಮೀಟ್ ನಡೆಯುವಂಥ ಸಂದರ್ಭದಲ್ಲಿ ಇದು ಕೂಡ ಸ್ಪಷ್ಟವಾಗಿದೆ. ಕರಾಚಿಯಲ್ಲಿರ್ತಕ್ಕಂಥ ರೆಡಾರ್ ಸ್ಟೇಷನ್ ಅನ್ನು ಕೂಡ ಭಾರತೀಯ ವಾಯುಸೇನೆ ಸಂಪೂರ್ಣವಾಗಿ ನಾಶ ಮಾಡಿರುವಂಥದ್ದು. ಹೀಗಾಗಿ ಪಾಕಿಸ್ತಾನಕ್ಕೆ ಊಹೆಯನ್ನು ಕೂಡ ಮಾಡಿಕೊಳ್ಳದಾಗಿರುವಂಥ ದೊಡ್ಡ ಪೆಟ್ಟನ್ನು ಭಾರತ ಕೊಟ್ಟಿದೆ. ಇವತ್ತು ಭಾರತ ಪವರ್ಫುಲ್ ಪೊಸಿಷನ್ ಇರುವಂಥದ್ದು, ಇಲ್ಲಿ ಪಾಕಿಸ್ತಾನ ಇರುವಂಥದ್ದು ಅದು ಬೇಡಿಕೊಳ್ಳುವಂಥ ಸ್ಥಿತಿಯಲ್ಲಿರೋದು. ಹೀಗಾಗಿ ಈ ಒಂದು ಸಭೆಯಲ್ಲಿ ಹೆಚ್ಚಾಗಿ ಇದು ಈಕ್ವಲ್ಸ್ ಡೈಲಾಗ್ಸ್ ಆಗೋದಿಲ್ಲ, ಇಟ್ಸ್ ಡೈಲಾಗ್ಸ್ ಆಫ್ ಈಕ್ವಲ್ಸ್ ಆಗೋದಿಲ್ಲ, ಬದಲಾಗಿ ಡೈಲಾಗ್ಸ್ ವಿತ್ ಸಬ್ಡ್ಯೂ ಆಗುತ್ತೆ. ಅಂದರೆ ನಮ್ಮ ಕೆಳಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೊತೆ ಅಥವಾ ಒಂದು ದೇಶದ
ಜೊತೆಯಲ್ಲಿ ನಮ್ಮ DGMO ಮಾತನಾಡ್ತಾರೆ, ಅವರನ್ನು ನಾವು ಈಕ್ವಲ್ ಅಂತ ಪರಿಗಣಿಸುವಂಥ ಸಾಧ್ಯತೆ ಕೂಡ ಇಲ್ಲ. ಭಾರತದ ಒಂದಿಷ್ಟು ಸೂಚನೆಗಳೇನಿದ್ದಾವೆ ಸೂಚನೆಗಳನ್ನು ಕೊಡಲಾಗುತ್ತೆ. ಪ್ರಮುಖವಾಗಿ ಯಾವುದೇ ಒಂದೇ ಒಂದು ಸೀಸ್ ಫೈರ್ ವೈಲೇಷನ್ ಆಗಬಾರ್ದು, ನಿಮ್ಮಿಂದ ನಮ್ಮ ಕಡೆ ಯಾವುದೇ ಡ್ರೋನ್ಗಳು ಬರೋದು ಅಥವಾ ಮಿಸೈಲ್ಸ್ಗಳು ಬರೋದು ಆಗಬಾರ್ದು. ಯಾಕಂದರೆ ಭಾರತ ಬಹುತೇಕವಾಗಿ ನಾಳೆಯಿಂದಲೇ ಶ್ರೀನಗರಕ್ಕೆ ಮತ್ತೆ ವಿಮಾನಯಾನ ಶುರು ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ವಿಮಾನಯಾನ ಶುರು ಆಗ್ತಾ ಇದೆ ಅಂದರೆ ಇದು ಆಲ್ಮೋಸ್ಟ್ 100% ಒಂದು ಶಾಂತಿಗೆ ಬಂದಿದೆ ಅಂತಲೇ ಅರ್ಥ. ಅದಾಗಿಯೂ ನಿಮ್ಮಿಂದ ಏನಾದರೂ ತೊಂದರೆ ಆದರೆ ನೀವು ಯಾವುದೇ ಕಾರಣಕ್ಕೂ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮತ್ತೊಂದು ರೀತಿಯಾಗಿರ್ತಕ್ಕಂಥ ಈ ಬಾರಿ ನೀವು ಪರಿಣಾಮವನ್ನು ಎದುರಿಸ್ತೀರಿ ಅಂತ. ಯಾಕಂದರೆ ಇವತ್ತು ಏರ್ಫೋರ್ಸ್ನ ವೈಸ್ ಅಡ್ಮಿರಲ್ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಯುದ್ಧ ಬದಲಾಗ್ತಾ ಇರುತ್ತೆ. ನಾವು ಈ ಹಿಂದೆ ಮಾಡಿದಂಥ ಯುದ್ಧ ಒಂದು ರೀತಿಯಿಂದ ಇದ್ದರೆ ಈಗ ನಡೆದಿರ್ತಕ್ಕಂಥ ಕಾಳಗ ಏನಿತ್ತಲ್ಲ ಅದು ಸಂಪೂರ್ಣ ವಿಭಿನ್ನವಾಗಿರ್ತಕ್ಕಂಥದ್ದು. ನಾವು ನಮ್ಮ ವೈರಿಯಿಂದ ಸದಾಕಾಲ ಮುಂದೆ ಇರಬೇಕಾಗತ್ತೆ. ಆದರೆ ದೇವರ ದಯೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧ ಆಗೋದು ಬೇಡ. ಆದರೆ ಒಂದು ವೇಳೆ ಯುದ್ಧ ಆದರೆ ನಮ್ಮ ಒಂದು ದಾಳಿ ಏನಿರುತ್ತೆ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ, ಅದು ಸಂಪೂರ್ಣವಾಗಿ ಬೇರೆ ರೀತಿಯದ್ದಾಗಿರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಅಂದರೆ ಇದರ ಅರ್ಥ ಇಷ್ಟೇ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ಕೇಪಿಂಗ್ ರೂಟ್ ಇಲ್ಲ. ಅವರು ಯಾವುದೇ ಎಷ್ಟೇ ಪ್ರೊಪಗಂಡವನ್ನು ಮಾಡಲಿ, ತಮಗೆ ತಾವು ಏನೇ ಹೇಳ್ಕೊಂಡ್ರು ಇವತ್ತು ಭಾರತ ಹೇಳಿದಾಗೆ ಕೇಳಲೇಬೇಕು. ಮುಂಬರುವಂಥ ಹಂತದಲ್ಲಿ ನಾವೀಗ ಬಹುತೇಕರಿಗೆ ಇರುವಂಥ ಮತ್ತೊಂದು ಪ್ರಶ್ನೆ ಅಂದರೆ DGMO ಸಭೆಯಲ್ಲಿ ಏನಾದರೂ ಇದು ಚರ್ಚೆ ಆಗುತ್ತಾ ಹಫೀಜ್ ಸಯೀದನ್ನು ಕೊಡೋದ್ರ ಬಗ್ಗೆ. ಯಾಕಂದರೆ 2008 ಮುಂಬೈ ದಾಳಿಯ ಪ್ರಮುಖ ರೂವಾರಿಯಾಗಿದ್ದ ಹಫೀಜ್ ಸಯೀದ್ ಅಥವಾ ಮಸೂದ್ ಅಜರ್, ನಾವು ಆತನನ್ನು ಈ ಕಂಧಾರ್ ವಿಮಾನ ಅಪಹರಣ ಸಂದರ್ಭದಲ್ಲಿ ಬಿಟ್ಟು ಕಳಿಸಿರುವಂಥದ್ದು. ಅಂತ ಮಸೂದ್ ಅಜರ್ನೇನಾದ್ರು ನಮ್ಗೆ ಒಪ್ಪಿಸಲಾಗುತ್ತಾ? ಅಥವಾ ಈ ದಾವೂದ್ ಇಬ್ರಾಹಿಂ ಕೂಡ ಕರಾಚಿಯಲ್ಲಿ ಇರುವಂಥದ್ದು, ಆ ದಾವೂದ್ ಇಬ್ರಾಹಿಂನನ್ನು ಪಾಕಿಸ್ತಾನ ನಮಗೆ ಒಪ್ಪಿಸುತ್ತಾ? ಇಂಥ ಪ್ರಶ್ನೆಗಳು ಸಹಜವಾಗಿ ಜನಮಾನಸದಲ್ಲೂ ಕೂಡ ಮೂಡ್ತಾ ಇರುತ್ತೆ. ಆದರೆ DGMO ಮಟ್ಟದಲ್ಲಿ ಸಭೆಗಳು ನಡೆಯುವಂಥ ಇದ್ದಾಗ ಅಲ್ಲಿ ಕೇವಲ ಮಿಲಿಟರಿ ಆಪರೇಷನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತುಕತೆಗಳಾಗ್ತವೆ. ಉಳಿದಂಥ ಯಾವುದೇ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆನೂ ಆಗೋದಿಲ್ಲ. ಆಮೇಲೆ ಅವರ ಜ್ಯೂರಿಡಿಕ್ಷನ್ಗೆ ಅದು ಬರೋದೇ ಇಲ್ಲ. ಅದೇನೇ ಇದ್ರೂ ಕೂಡ ಪೊಲಿಟಿಕಲ್ ಲೀಡರ್ಶಿಪ್ ಹಂತದಲ್ಲಿ ಬರುವಂಥದ್ದು. ಹೀಗಾಗಿ ಮುಂಬರುವಂಥ ದಿನಗಳಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಪೊಲಿಟಿಕಲ್ ಲೀಡರ್ಶಿಪ್ ತೆಗೆದುಕೊಳ್ಳುತ್ತೆ ಅದನ್ನು ಪೊಲಿಟಿಕಲ್ ಲೀಡರ್ಶಿಪ್ನವರೇ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸದ್ಯಕ್ಕೆ ಮಿಲಿಟರಿ ಲೀಡರ್ಶಿಪ್ ವಿಚಾರಕ್ಕೆ ಬಂದಾಗ ಸಂಪೂರ್ಣವಾಗಿ 100% ಅಥವಾ 100% ಅಂತ ನಾವು ಹೇಳ್ತೇವೆ, ಗೆಲುವನ್ನು ಭಾರತೀಯ ಸೇನೆಗಳು ಪಡೆದುಕೊಂಡಿದ್ದಾವೆ. ಸಂಪೂರ್ಣ ಸೋಲನ್ನು ಅನುಭವಿಸಿ ಮಣ್ಣು ಮುಕ್ಕಿರುವಂಥ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಹೀಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಭಾರತ ಏನು ಹೇಳುತ್ತೆ ಆ ಸೂಚನೆಯನ್ನು ಪಾಲಿಸಬೇಕಾಗುತ್ತೆ. ಅದಕ್ಕೆ ಬೇರೆ ದಾರಿ ಇಲ್ಲ. ಚೈತ್ರ, ರಾಘವೇಂದ್ರ ಗುಡಿ, ಇನ್ನೂ ಕೂಡ ಭಾರತದ ಆಪರೇಷನ್ ಸಿಂಧೂರ್ ಕೂಡ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು. ಹಾಗಿದ್ರೆ ಇದುವರೆಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈಗ ಭಾರತದೇ ಅಂತಿಮ ನಿರ್ಧಾರ, ಭಾರತ ಏನ್ ಡಿಸೈಡ್ ಮಾಡುತ್ತೋ, ಈಗ ಚೆಂಡು ಭಾರತದ ಅಂಗಳದಲ್ಲಿರುವಂಥದ್ದು. ಈಗ ಪಾಕಿಸ್ತಾನ ಏನೇ ಹೇಳಿದ್ರು ಕೂಡ ಅಂತಿಮ ನಿರ್ಧಾರ ನಮ್ಮದೇ ಅನ್ನುವಂತಹ ಸಿಚುವೇಶನ್ ಈಗ ಕ್ರಿಯೇಟ್ ಆಗಿರುವಂಥದ್ದು. ಯಾಕಂದ್ರೆ ಪಾಕ್ ಸೇನೆಗೆ ಈ ಉಗ್ರರನ್ನ ಚೂ ಬಿಡ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ ಮಾಹಿತಿ. ಹಾಗಾಗಿ ಈಗ ಭಾರತದ ನಿಲುವೇ ಇಲ್ಲಿ ಏಕೈಕನ ಹೇಗೆ? ಖಂಡಿತವಾಗಿಯೂ ಚೈತ್ರ, ಭಾರತದ ನಿರ್ಧಾರ ಏನಾಗಿರುತ್ತೆ, ಭಾರತದ ನಿಲುವು ಏನಾಗಿರುತ್ತೆ ಅದನ್ನು ಪಾಕಿಸ್ತಾನ ಪಾಲಿಸಲೇಬೇಕಾಗಿರುವಂಥದ್ದು. ಯಾಕಂದರೆ ಬಹುತೇಕವಾಗಿ ನೋಡ್ತಿದ್ವಿ, ಆ ಟ್ರಂಪ್ ಟ್ವೀಟನ್ನು ಮಾಡಿ ಎಲ್ಲ ಎಡವಟ್ಟನ್ನು ಮಾಡಿರುವಂಥದ್ದು. ಆ ವ್ಯಕ್ತಿ ತಾನೇ ಎಲ್ಲವನ್ನ ಮಾಡದೆ, ನಾನೇ ಇಲ್ಲಿ ಸಂಧಾನವನ್ನು ಮಾಡಿದೆ ಅಂತ ಹೇಳ್ಕೊಂಡಿದ್ರು ಸಹಿತವಾಗಿ ಅದು ಇನ್ಫ್ಯಾಕ್ಟ್ ಆಗಿರುವಂಥದ್ದು DGMO ಮಟ್ಟದಲ್ಲಿ ಆಗಿರತಕ್ಕಂಥದ್ದು, ಮಿಲಿಟರಿ ಅಧಿಕಾರಿಗಳ ಮಟ್ಟದಲ್ಲಾಗಿರುವಂಥದ್ದು. ಇಲ್ಲಿರುವಂಥ ಕಂಡೀಷನ್ ಕೂಡ ಅಷ್ಟೇ, ಪಾಕಿಸ್ತಾನವೇ ಅಪ್ರೋಚ್ ಮಾಡಿ ಕೇಳಿಕೊಂಡಿರೋ ಕಾರಣದಿಂದಾಗಿ ಸೀಸ್ ಫೈರ್ ಅನ್ನು ಮಾಡಿರುವಂಥದ್ದು. ಸೀಸ್ ಫೈರ್ ಕೂಡ ಬಹುತೇಕರಿಗೆ ಒಂದು ಕನ್ಫ್ಯೂಷನ್ ಇದೆ, ಯುದ್ಧ ಮುಗಿಸ್ತೇ ಬಿಡಬೇಕಿತ್ತು, ಯುದ್ಧ ಆಗ್ಬಿಡ್ಬೇಕಿತ್ತು ಅಂತ. ಇದು ಯುದ್ಧ ಅಂತ ಶುರುವಾಗಿದ್ದಲ್ಲ, ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಅನ್ನ ಹಿಟ್ ಮಾಡೋದಕ್ಕೆ, ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಅವರ ಒಂದಷ್ಟು ಉದ್ದೇಶಗಳೇನಿತ್ತು ಅದರ ಈಡೇರಿಕೆಗೆ ಮಾತ್ರ ಆಗಿರುವಂಥದ್ದು. ಹೀಗಾಗಿ ಭಾರತಕ್ಕೆ ಮೊದಲೇ ದಿನದವೂ ಹೇಳ್ತಾ ಇರೋದು ಒಂದೇ ಮಾತು, ನಾವು ಇದನ್ನು ಎಸ್ಕಲೇಟ್ ಮಾಡೋದಿಲ್ಲ. ಆದರೆ ಅವರೇ ಏನಾದರೂ ಎಸ್ಕಲೇಟ್ ಮಾಡಿದರೆ ನಾವು ಉತ್ತರವನ್ನು ಕೊಡ್ತೀವಿ ಅಂತ. ಅದನ್ನು ಕೂಡ ಇವತ್ತು ನಮ್ಮ ಈ ಏರ್ಫೋರ್ಸ್ನ ಅಡ್ಮಿರಲ್ ಹೇಳ್ತಾ ಇದ್ದಂಥ ಒಂದು ಮಾತಿನಲ್ಲಿ ಗಮನಿಸಬಹುದು. ಅವ್ರು ಹೇಳಿದ್ದಿಷ್ಟೇ, ನಾವು ಟಾರ್ಗೆಟ್ ಮಾಡಿದ ಉಗ್ರರನ್ನ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನದ ಸೇನೆ ಮಧ್ಯದಲ್ಲಿ ಬಂತು, ಹೀಗಾಗಿ ನಾವು ಅವರನ್ನು ಹೊಡೆದಾಕಬೇಕಾಯ್ತು. ಇಲ್ಲದಿದ್ದರೆ ನಾವು ಅವರನ್ನು ಮುಟ್ಟೋದಕ್ಕೂ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮ ಇಲ್ಲಿ ಈ ಒಂದು ಆಪರೇಷನ್ ಇದ್ದು ಕೇವಲ ಉಗ್ರರ ವಿರುದ್ಧ ಮಾತ್ರ, ಹೊರತು ಪಾಕಿಸ್ತಾನದ ಸೇನೆ, ಅಲ್ಲಿಯ ರಾಜಕಾರಣಿಗಳು ಅಥವಾ ಅಲ್ಲಿಯ ಜನರ ವಿರುದ್ಧ ಅಲ್ಲ ಅಂತ. ಅಂದ್ರೆ ಭಾರತದ ನಿಲುವು ಸ್ಪಷ್ಟವಾಗಿತ್ತು, ಭಾರತದ ಟಾರ್ಗೆಟ್ ಸ್ಪಷ್ಟವಾಗಿತ್ತು. ಯಾವುದೇ ರೀತಿಯಾಗಿರ್ತಕ್ಕಂಥ ಡಿವಿಯೇಷನ್ ಭಾರತದ ಬಳಿಯಲ್ಲಿರಲಿಲ್ಲ. ಆದರೆ ಅದನ್ನ ಎಸ್ಕಲೇಟ್ ಮಾಡುವಂತ ಪ್ರಯತ್ನದಲ್ಲಿ ತನ್ನ ಕೈಲಿ ಆಗದೇ ಇರೋದನ್ನ ಕೂಡ ಮಾಡೋದಕ್ಕೆ, ಅಂದ್ರೆ ಈಗ ಒಂದು 3 ವರ್ಷದ ಬಾಲಕ 100 kg ಕಲ್ಲನ್ನು ಹೊರದಕ್ಕೆ ಹೋದಾಗ ಏನಾಗುತ್ತೋ ಅದೇ ಸ್ಥಿತಿಯನ್ನ ಪಾಕಿಸ್ತಾನ ಅನುಭವಿಸಿರುವಂತದ್ದು. ತನಗೆ ಆಗದೇ ಇದ್ರೂ ಭಾರತದ ವಿರುದ್ಧವಾಗಿ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಬಂದು ಭಾರತಕ್ಕೆ ಈ ಒಂದು ಡ್ರೋನ್ಗಳನ್ನು ಹರಿಸೋದಕ್ಕೆ, ಅದು ಕೂಡ ಈ ಟರ್ಕಿಯಿಂದ ಪಡೆದುಕೊಂಡಿರುವಂಥದ್ದು, ಚೈನಾದಿಂದ ಪಡೆದುಕೊಂಡಿರುವಂಥ ಮಿಸೈಲ್ಸ್ಗಳನ್ನು ಬಳಸಿ ಭಾರತವನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡಿದಾಗ ಭಾರತ ಅತ್ಯಂತ ಭೀಕರವಾಗಿರ್ತಕ್ಕಂಥ ಅವರು ಕಲ್ಪನೆಯನ್ನೂ ಮಾಡಿಕೊಳ್ಳದಾದಂಥ ಉತ್ತರವನ್ನು ಕೊಟ್ಟಿದೆಯೇ ಹೊರತು ಭಾರತದ ಉದ್ದೇಶ ಯಾವತ್ತೂ ಕೂಡ ಆಪರೇಷನ್ ಸಿಂಧೂರದ ಉದ್ದೇಶ ಪಾಕಿಸ್ತಾನದ ಮಿಲಿಟರಿ ಅಥವಾ ಅಲ್ಲಿಯ ಜನರನ್ನ ಟಾರ್ಗೆಟ್ ಮಾಡೋದು ಆಗಿರಲೇ ಇಲ್ಲ. ಹೀಗಾಗಿ ಅದಾದ ಮೇಲೆ ಎಸ್ಕಲೇಟ್ ಮಾಡಿದ್ದೆ ಅವರೇ, ಅಗ್ರೆಸರ್ ಆಗಿದ್ದೆ ಅವರೇ, ಈಗ ಸೋತು ಸುಣ್ಣವಾಗಿರೋದು ಅವರೇ. ಹೀಗಾಗಿ ಭಾರತ ಏನು ಹೇಳುತ್ತೆ ಅದನ್ನು
ಕೇಳಬೇಕಾಗುತ್ತೆ. ಇವತ್ತು DGMO ಸಭೆಯಲ್ಲೂ ಕೂಡ ಆಗುವಷ್ಟದ್ದು ಇದೆ. ಭಾರತದ DGMO ಏನು ಹೇಳ್ತಾರೆ ಅದನ್ನು ಅವ್ರು ಪಾಲಿಸಬೇಕು. ಪಾಲಿಸದೇ ಇದ್ರೆ ಅವ್ರ ಹತ್ರ ಬೇರೆ ದಾರಿ ಇಲ್ಲ. ಮತ್ತೆ ಭಾರತದ ಕೆಂಗಣ್ಣಿಗೆ ಗುರಿ ಆಗ್ತಾನೆ ಇರಬೇಕಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಮತ್ತೆ ಪಾಕ್ ಸಂಹರಿಸಿದ್ದಕ್ಕೆ ಸಾಕ್ಷಿ ಕೊಟ್ಟ ಸೇನೆ, ವಿಡಿಯೋ ಸಾಕ್ಷಿ ರಿಲೀಸ್ ಮಾಡಿದ ಮಿಲಿಟರಿ, ಪಾಕ್ ಸಂಹಾರದ ಸಾಕ್ಷ್ಯ. ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ ಪಾಕ್ ಸೇನೆ. ಭಾರತದ ಮೇಲೆ ಉಗ್ರರನ್ನ ಮುಂದೆ ಬಿಟ್ಟಿದ್ದು ವಿಷಾದಕರ. ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಪಾಕಿಸ್ತಾನದ ಬುದ್ಧಿಯೇ ಹಾಗೆ. ಪಾಕ್ ಸೇನೆ ಭಾರತದ ಮೇಲೆ ಉಗ್ರರನ್ನ ಮುಂದೆ ಬಿಟ್ಟಿದ್ದು ವಿಷಾದಕರ. ಪಾಕಿಸ್ತಾನ ಸೇನೆ ಉಗ್ರರನ್ನ ಚೂಪಿಟ್ಟಿದ್ದಕ್ಕೆ ಸೇನೆಯಿಂದ ಸಾಕ್ಷಿ ಕೂಡ ರಿಲೀಸ್ ಆಗಿದೆ. ಈಗೇನ್ ಪಾಕ್ ಸೇನಾಧಿಕಾರಿಗಳು ಅಥವಾ ಸೇನೆಯನ್ನ ಹೊಡೆದುರುಳಿಸಿದೆಯಲ್ಲ ಭಾರತ, ಆ ಒಂದು ಸೇನೆಯನ್ನ ಹೊಡೆದುರುಳಿಸಿದ್ದಕ್ಕೆ ಕಾರಣ ಸಹ ಕೊಟ್ಟಿರುವಂತದ್ದು ಈಗ ಭಾರತ. ಯಾಕಂದ್ರೆ ಪಾಕಿಸ್ತಾನದ ಸೇನೆಯೇ ಉಗ್ರರನ್ನ ಚೂ ಬಿಡ್ತಾ ಇದೆ. ಇಲ್ಲಿ ಮಗುನು ಚಿವುಟೋದು, ತೊಟ್ಲನ್ನ ಸಹ ತೂಗೋದು. ಯಾಕಂದ್ರೆ ಮೊನ್ನೆ ಪಾಕಿಸ್ತಾನದ ಸೇನಾಧಿಕಾರಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲಿಯೇ ಗೊತ್ತಾಗತ್ತೆ ಈತ ಸಮವಸ್ತ್ರವನ್ನ ಧರಿಸಿರುವಂತಹ ಉಗ್ರ, ಪಾಕಿಸ್ತಾನದ ಉಗ್ರ ಅಂತ ಭಾಸವಾಗುತ್ತೆ. ಹಾಗಾಗಿಯೇ ಈಗ ಪಾಕಿಸ್ತಾನ ಸೇನೆ ಉಗ್ರರನ್ನ ಚೂ ಬಿಟ್ಟಿದ್ದಕ್ಕೆ ಸೇನೆಯಿಂದ ಸಾಕ್ಷಿ ಕೂಡ ರಿಲೀಸ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಏರ್ ಮಾರ್ಷಲ್ AK ಭಾತ್ರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಗ್ರರನ್ನ ಮಟ್ಟ ಹಾಕೇ ಹಾಕ್ತೀವಿ, ಉಗ್ರರನ್ನ ಮಟ್ಟ ಹಾಕೇ ಹಾಕ್ತೀವಿ ಅಂತ ಹೇಳಿ ಸೇನಾಧಿಕಾರಿಗಳು ಶಪಥವನ್ನ ಮಾಡಿದ್ದಾರೆ. ಭಾರತದ ವಿರುದ್ಧ ಪಾಕಿಸ್ತಾನ ಬಳಸ್ತಾ ಇದ್ದಂತಹ ಹಲವಾರು ಡ್ರೋನ್ಗಳು, ಮಾನವರಹಿತ ಯುದ್ಧ ವೈಮಾನಿಕ ವಾಹನಗಳು ಉಡೀಸ್ ಮಾಡಲಾಗಿತ್ತು. ಪಾಕ್ ಉಗ್ರರು ರೆಡಿ ಮಾಡಿದ್ದಂತಹ ಶಸ್ತ್ರಾಸ್ತ್ರಗಳ ದಾಳಿ ಕೂಡ ವಿಫಲ ಆಗಿತ್ತು. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದನ್ನ ತಡೆದಿದ್ದೇವೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಏರ್ ಮಾರ್ಷಲ್ AK ಭಾರತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. कर ली थी। हमारी इन्वेंट्री में शामिल काउंटर मैन्ड एरियल सिस्टम्स and not with Pakistan military. However, it is a pity that the Pakistan military chose to intervene and bat for the terrorist, which compelled us to respond. This brings me to the point: how have Indian forces managed to minimize the damage to both civilian and military infra in the country, in spite of the unrelenting efforts by the Pakistani forces? Most of you and the majority populace within the country have had a lot to say about the layered and integrated air defense systems put in place by the Indian Armed Forces, which includes the assets of the Indian Army, the Indian Navy, in addition to the primary air defense assets of the Indian Air Force. As you all are well aware, this robust AD system comprises of a large variety of multi-layered AD sensors and weapon systems, from point defense weapons like the low-level air defense guns, shoulder-fired manpads, and short-range surface-to-air missiles or SAMs, to area defense weapons like the air defense fighters and longer range surface-to-air missiles within our inventory. Additionally, the numerous waves of drones and unmanned combat aerial vehicles employed by Pakistan were also thwarted by the indigenously developed soft and hard kill counter US systems and the well-trained Indian air defense personnel. ವಿರಾಟ್ ಕೊಹ್ಲಿ ನಿವೃತ್ತಿಯನ್ನು ಉದಾಹರಿಸಿದ DGMO, ಭಾರತದ ವಾಯುನೆಲೆ ಲಾಜಿಸ್ಟಿಕ್ ಪಾಕಿಸ್ತಾನದ ಗುರಿ. ಕೊಹ್ಲಿ ಬ್ಯಾಟ್ ಬೀಸಿ ಎದುರಾಳಿಗಳನ್ನ ನಾಶಪಡಿಸಿದ್ರು. ಆ ಒಂದು ವಿಚಾರವನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದಾರೆ DGMO. ಯಾಕಂದ್ರೆ ಈಗ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಪಂದ್ಯಕ್ಕೆ ವಿದಾಯ ಹೇಳಿದ್ದಾರೆ. ಅವರು ಮೈದಾನಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಅಪೋಸಿಟ್ ಟೀಮ್ಗೆ ಯಾವ ರೀತಿಯಾಗಿ ನೀರಿಳಿಸಿದ್ರು ಅಥವಾ ಯಾವ ರೀತಿಯಾಗಿ ಬ್ಯಾಟ್ ಬೀಸಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಭಾರತದ ವಾಯುನೆಲೆ ಲಾಜಿಸ್ಟಿಕ್ ಪಾಕಿಸ್ತಾನದ ಗುರಿ. ಕೊಹ್ಲಿ ಬ್ಯಾಟ್ ಬೀಸಿ ಎದುರಾಳಿಗಳನ್ನ ನಾಶಪಡಿಸಿದ್ರು. ಹಾಗೆ ನಾವು ಭೂಮಿ ಆಕಾಶ ಜಲಸೇನೆಯನ್ನ ಬಳಸಿ ಧ್ವಂಸ ಮಾಡ್ತೀವಿ,
ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನೇನು ಶಸ್ತ್ರಾಸ್ತ್ರಗಳಿದೆಯೋ ಅದನ್ನ ನಾವು ಯೂಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ये जो एयरफील्ड या लॉजिस्टिक इंस्टॉलेशंस को टारगेट कर पाए, ये जो डायग्राम आप अपने सामने देख रहे हैं, ये मुझे एक इंसिडेंट की याद दिला रहा है. और मैं ಇವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ, ಸಾಕಷ್ಟು ವಿಚಾರಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅದರಲ್ಲೂ ಕೂಡ ಇವತ್ತಿನ ಪ್ರಧಾನಿ ಮೋದಿ ಅವರ ಭಾಷಣ ರಾತ್ರಿ 8 ಗಂಟೆಗೆ ಇರುತ್ತೆ. ಇವತ್ತು ರಾತ್ರಿ 8 ಗಂಟೆಗೆ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಹಾಗಿದ್ರೆ ಆ ಭಾಷಣದಲ್ಲಿ ಏನೆಲ್ಲ ವಿಚಾರಗಳನ್ನ ಮಾತನಾಡ್ತಾರೆ, ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ಯಾಕಂದ್ರೆ ಭಾರತ ಪಾಕ್ ನಡುವೆ ಈಗ ಕದನ ವಿರಾಮ ಇದ್ರೂ ಕೂಡ ಪಾಕ್ ಅದನ್ನ ಉಲ್ಲಂಘನೆ ಮಾಡಿದೆ. ಇದಕ್ಕಾಗಿ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮೋದಿ ಸಿದ್ಧತೆಗಳನ್ನ ನಡೆಸಿದ್ದಾರೆ. ಜೊತೆಗೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಭಾರತದ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ರವಾನೆ ಮಾಡಲಾಗಿರುವಂಥದ್ದು. ಹಾಗಿದ್ರೆ ಇವತ್ತು ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಭಾಷಣ ಮಾಡ್ತಾರೆ ಆಪರೇಷನ್ ಸಿಂಧೂರ್ ಬಗ್ಗೆ. ಹಾಗಿದ್ರೆ ಪ್ರಧಾನಿ ಮೋದಿ ಮಾತನಾಡ್ತಾರಾ? ಸಾಕಷ್ಟು ಕುತೂಹಲವನ್ನ ಕಾಯ್ದಿರಿಸಿದೆ ಈ ಭಾಷಣ. ಯಾಕಂದ್ರೆ ಈಗ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಉದ್ದೇಶಗಳಿರುತ್ತೆ. ಯಾವ ವಿಚಾರದ ಬಗ್ಗೆ ಹಾಗಿದ್ರೆ ಮಾತನಾಡ್ತಾರೆ? ಈ ಮೂಲಕ ಮತ್ತೆ ಪಾಕ್ ಏನಾದ್ರೂ ಬಾಲ ಬಿಚ್ಚಿದ್ರೆ ಮತ್ತೆ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾರಾ? ನಮ್ಮ ದೇಶದ ಜನರಿಗೆ ಯಾವ ರೀತಿಯಾಗಿ ಭರವಸೆಯನ್ನ ಕೊಡ್ತಾರೆ? ಅದರಲ್ಲೂ ಪಹಲ್ಗಾಮ್ ದಾಳಿಯಲ್ಲಿ 26 ಜನರು ಹತ್ಯೆಯಾಗಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸೇನೆ ಈಗ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತು? ನಾವು ಶಸ್ತ್ರಾಸ್ತ್ರದಲ್ಲಿ ಯಾವ ರೀತಿಯಾಗಿ ಮುಂದುವರೆದಿದ್ದೀವಿ, ನಾವು ಎಷ್ಟು ಫಾರ್ವರ್ಡ್ ಆಗಿದ್ದೀವಿ, ಅದ್ರ ಬಗ್ಗೆ ಏನಾದರೂ ಚರ್ಚೆಯನ್ನ ಮಾಡ್ತಾರಾ? ಬಟ್ ಇವತ್ತಿನ ಪ್ರಧಾನಿ ಮೋದಿ ಅವರ ಭಾಷಣ ಅಂತೂ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಈಗ ಪಾಕ್ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಆ ಪಾಕ್ಗೆ ಏನಾದರೂ ಮತ್ತೆ ಖಡಕ್ ಎಚ್ಚರಿಕೆಯನ್ನ ಸಂದೇಶವನ್ನ ರವಾನೆ ಮಾಡ್ತಾರಾ? ಹಾಗಿದ್ರೆ ಮೋದಿ ಅವರು ಇವತ್ತು ರಾತ್ರಿ 8 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾರಲ್ಲ, ಸೊ ಆ ಭಾಷಣದಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ? ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಿಸ್ತಾರ? ಹಾಗಿದ್ರೆ ಈಗ ಎಲ್ಲ ನಾಗರಿಕರಿಗೂ ಇರುವಂತಹ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮ ಭಾರತ ಸೇನೆ ಹಿಂದೆ ಸರಿಬಾರ್ದು, ಯುದ್ಧವನ್ನ ಮಾಡೇ ಬಿಡಬೇಕು, ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನವನ್ನ ಹೆಸರಿಲ್ಲದೆ ಇದ್ದಾಗೆ ಮಾಡಬೇಕು, ಭಾರತ ಏನು ಅಂತ ತೋರಿಸ್ಕೊಡ್ಬೇಕು ಅಂತ ಹೇಳಿ ಈಗ ಭಾರತದ ನಾಗರಿಕರ ಒಕ್ಕೊರಲ ಕೂಗು ಅದು. ಯಾಕಂದ್ರೆ ನೋಟ್ ಬ್ಯಾನ್ ವೇಳೆ ಮೋದಿ ಭಾಷಣವನ್ನ ಮಾಡಿದ್ರು. ಯಾವ ಕಾರಣಕ್ಕಾಗಿ ನಾವು ನೋಟ್ ಬ್ಯಾನ್ ಮಾಡಿದ್ವಿ ಅನ್ನುವಂತಹ ರೀಸನ್ ಹೇಳಿದ್ರು. ಆಗ್ಲೂ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ 8 ಗಂಟೆಗೆ ಮಾತನಾಡಿದ್ರು. ಅದಾದ ಬಳಿಕ ಕೊರೋನಾ ಕಾಲದಲ್ಲಿ ಮೋದಿ ಭಾಷಣವನ್ನ ಮಾಡಿದ್ರು. ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ನಾವು ಯಾವ ರೀತಿಯಾಗಿ ಅದನ್ನ ಎದುರಿಸ್ತಾ ಇದ್ದೀವಿ, ಅದನ್ನ ಉದ್ದೇಶಿಸಿ ಸಹ ಭಾಷಣವನ್ನ ಮಾಡಿದ್ರು. ಈ ಎರಡೂ ವಿಚಾರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರಿಂದ ಆ ಗಳಿಗೆಯಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಭಾಷಣವನ್ನ ಮಾಡಿದ್ರು. ಹಾಗಿದ್ರೆ ಇವತ್ತಿನ 8 ಗಂಟೆಯ ಭಾಷಣದಲ್ಲಿ ಹಾಗಿದ್ರೆ ಮೋದಿ ಅವರು ಏನೆಲ್ಲ ವಿಚಾರಗಳನ್ನ ಮಾತನಾಡ್ತಾರೆ? ಯುದ್ಧವನ್ನ ಘೋಷಿಸಿ ಬಿಡ್ತಾರ? ಯಾಕಂದ್ರೆ ನಮಗಿಂತ ಹೆಚ್ಚಾಗಿ ಪ್ರಧಾನಿ ಅವರಿಗೆ ನಮ್ಮ ದೇಶದ ಮೇಲೆ ಇರುವಂತಹ ಒಂದು ಒಲವು, ಅದರಲ್ಲೂ ಕೂಡ ಪಾಕಿಸ್ತಾನ ಪದೇ ಪದೇ ಭಾರತವನ್ನ ಕೆಣಕ್ತಾ ಇದ್ರು ಕೂಡ ಸಂಯಮದಿಂದಲೇ ಇರುವಂತದ್ದು. ಹಾಗಿದ್ರೆ ನಾವು ಪ್ರತಿ ಬಾರಿಯೂ ಕೂಡ ಸಂಯಮದಿಂದ ಇರೋದಿಲ್ಲ. ಭಾರತದ ತಂಟೆಗೆ ಬಂದ್ರೆ ಯಾವ ರೀತಿಯಾಗಿ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಈಗಾಗಲೇ ಪ್ರಧಾನಿ ಮೋದಿ ಸಂದೇಶವನ್ನ ಕೊಟ್ಟಿದ್ದು ಆಯ್ತು, ಈ ಎಚ್ಚರಿಕೆಯನ್ನ ಕೊಟ್ಟಿದ್ದು ಆಯ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಎಡಿಟರ್ ಔಟ್ಪುಟ್ ಮಧು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಇವತ್ತಿನ 8 ಗಂಟೆಯ ಪ್ರಧಾನಿ ಮೋದಿ ಅವರ ಭಾಷಣ
ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ, ಯಾವ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ತಾರೆ, ಪ್ರಮುಖವಾಗಿ ದೇಶದ ನಾಗರಿಕರು ಕಾಯ್ತಾ ಇರುವಂತದ್ದು ಯುದ್ಧವನ್ನ ಘೋಷಣೆ ಮಾಡೇ ಬಿಡ್ತಾರಾ ಅನ್ನುವಂಥ ವಿಚಾರ. ಹಾಗಿದ್ರೆ ಇವತ್ತಿನ ಭಾಷಣ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ? ಚೈತ್ರ, ರಾತ್ರಿ 8 ಗಂಟೆ 9 ಗಂಟೆ ಪ್ರಧಾನಿ ಮೋದಿಯವರ ಭಾಷಣಗಳು ಅಂತಂದ ಸಂದರ್ಭದಲ್ಲಿ ಇಡೀ ದೇಶ ಕಾತರದಿಂದ ಕಾಯ್ತಾ ಇರುತ್ತೆ. ಯಾಕಂದರೆ ಮಹತ್ವವಾದಂಥ ನಿರ್ಧಾರಗಳು, ಸೂಚನೆಗಳು, ಘೋಷಣೆಗಳು ಬಂದಿದ್ದೆಲ್ಲ ಇಂತಹ ಒಂದು ಭಾಷಣಗಳು, ಅದು ಇಂಥದ್ದೇ ಸಮಯದಲ್ಲಿ. ಇನ್ನು ಇವತ್ತು ಆಪರೇಷನ್ ಸಿಂಧೂರ ಇದರ ಬಗ್ಗೆ ಇಡೀ ದೇಶದಲ್ಲಿ ಪರ ಮತ್ತು ವಿರೋಧ ಎರಡೂ ರೀತಿಯ ಚರ್ಚೆಗಳಿದೆ. ಈಗ ಮೊನ್ನೆ ಆಪರೇಷನ್ ವಿಚಾರವಾಗಿ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ನಮ್ಮ ಪ್ರತೀಕಾರದ ಪ್ರಕ್ರಿಯೆ ಯಾವಾಗ ಶುರುವಾಯ್ತಲ್ಲ, ಆ ಪ್ರತೀಕಾರದ ಪ್ರಕ್ರಿಯೆ ಪ್ರತಿಕ್ಷಣವೂ ಕೂಡ ಪ್ರತಿಯೊಬ್ಬ ದೇಶವಾಸಿಗಳು ಕೂಡ ಸರ್ಕಾರದ ಜೊತೆ, ಸೇನೆಯ ಜೊತೆ ನಿಂತರು. ಸರ್ವ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ಎರಡನೇ ಮಾತಾಗ್ಲಿ, ಎರಡನೇ ಅಭಿಪ್ರಾಯವಾಗಲಿ ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಒಕ್ಕೊರಲ ಒಂದು ಸಂದೇಶ ಇಡೀ ದೇಶವ್ಯಾಪಿ ಕೇಳಿಬಂತು. ಆದರೆ ಯಾವಾಗ ನಮ್ಮ ಒಂದು ಆಂತರಿಕ ಸಾರ್ವಭೌಮತೆಯ ವಿಚಾರದಲ್ಲಿ ನಾವು ಮಿಲಿಟರಿ ಅಡ್ವಾನ್ಸ್ಮೆಂಟ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ವಾರ್ ಅಂತ ಡಿಕ್ಲೇರ್ ಆಗಿಲ್ಲ ಅಂದ್ರೂ ಕೂಡ ಆಲ್ಮೋಸ್ಟ್ ವಾರ್ ರೀತಿ ಇದ್ದಂಥ ಒಂದು ಈ ಒಂದು ಏನು ಸಂಘರ್ಷ ಏನಿತ್ತು, ಮಿಲಿಟರಿ ಸಂಘರ್ಷ, ಈ ಒಂದು ಸಂಘರ್ಷದಲ್ಲಿ ನಾವು ಅಪಾರ ಪ್ರಮಾಣದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಯಾರೋ ಮೂರನೇ ವ್ಯಕ್ತಿ, ಅಮೆರಿಕದ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ ಅಂತ ಮಾತ್ರಕ್ಕೆ ನಮ್ಮ ಸಾರ್ವಭೌಮತೆಯನ್ನು ಪ್ರಶ್ನೆ ಮಾಡುವ ರೀತಿ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ, ಅಥವಾ ನಾನು ಹೇಳಿದ್ದಕ್ಕೆ ಇವೆರಡು ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅನ್ನುವಂಥ ಒಂದು ದಾರ್ಷ್ಟ್ಯದ ಮಾತು ಅಥವಾ ದೊಡ್ಡಣ್ಣ ಅನ್ನುವಂಥ ಅಹಂಕಾರದ ಮಾತುಗಳನ್ನು ಆಡುವ ಆ ಒಂದು ಕ್ಷಣ ಏನಿತ್ತು, ಆ ಕ್ಷಣದಲ್ಲಿ ದೇಶದಲ್ಲಿ ದೊಡ್ಡ ಪ್ರಶ್ನೆ ಬಂತು. ಆ ಪ್ರಶ್ನೆ ಏನು? ಬಹುತೇಕರಿಗೆ ಉತ್ತರ ಬಿಜೆಪಿ ಅಥವಾ ಸರ್ಕಾರದ ಬೆಂಬಲಿತ ಒಂದು ಗುಂಪಿರ್ಬೋದು, ವಿರೋಧಿ ಗುಂಪಿರ್ಬೋದು, ಎಲ್ಲರಲ್ಲೂ ಕೂಡ ಪ್ರಶ್ನೆಗಳು, ಟೀಕೆಗಳು, ಹೋಲಿಕೆಗಳು, ಇತಿಹಾಸದ ಹೋಲಿಕೆಗಳು, ಇಂತಹ ಹಲವಾರು ಆಯಾಮಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು. ನಾವು ಗೆದ್ದಿದ್ದೀವ, ಸೋತಿದ್ದೀವ, ಪಾಕಿಸ್ತಾನ ಸೋತಿದೆಯಾ ಅಥವಾ ಗೆದ್ದಿದೆ? ಯಾಕಂದ್ರೆ ಪಾಕಿಸ್ತಾನದ ಪ್ರಧಾನಿ ದೊಡ್ಡ ವಿಕ್ಟರಿ ಸ್ಪೀಚ್ ಅನ್ನು ಮಾಡಿಸ್ಕೋತಾರೆ. ನಮ್ಮ ಆರ್ಮಿಯ ಹೆಮ್ಮೆಯ ಏನು ಸಾಹಸ ಏನಿತ್ತು, ಆ ಸಾಹಸಕ್ಕೆ ಪ್ರತಿಯೊಂದು ಕ್ಷಣ ಕ್ಷಣದ ಅಪ್ಡೇಟ್, ದಾಖಲಾತಿಗಳು, ಸ್ಯಾಟಲೈಟ್ ಇಮೇಜಸ್ಸು, ಥರ್ಡ್ ಪಾರ್ಟಿ ಇಮೇಜಸ್ಸು, ಈಗ ನಾವೇನೋ ಬೋಸ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಹೇಳ್ತಾ ಇದ್ದೀವಿ ಅನ್ಬೋದು, ಆದರೆ ಅಮೆರಿಕದ ಸ್ಯಾಟಲೈಟ್ ಇಮೇಜಸ್ಗಳು ಕೂಡ ಅಲ್ಲಿನ ನೂರ್ಖಾನ್ ಏರ್ಬೇಸ್ ಯಾವ ರೀತಿ ಛಿದ್ರ ಆಗಿತ್ತು ರನ್ವೇ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಹೊತ್ತಿ ಉರಿತಾ ಇರೋದನ್ನ ತುಂಬಾ ಸ್ಪಷ್ಟವಾಗಿ ಕೆಂಪು ಛಾಯಾಚಿತ್ರದ ಮೂಲಕ ಆ ಒಟ್ಟಾರೆ ಸ್ಯಾಟಲೈಟ್ ಇಮೇಜ್ ಅಲ್ಲಿ ಕೆಂಪು ಡಾಟ್ನ ಮೂಲಕ ತೋರಿಸುವಂತಹ ಒಂದು ಪ್ರಬಲ ಸಾಕ್ಷ್ಯವನ್ನು ಭಾರತ ಮುಂದಿಡ್ತು, ಅಥವಾ ಥರ್ಡ್ ಪಾರ್ಟಿ ಕೂಡ ಅಂತ ಒಂದು ಸಾಕ್ಷ್ಯಗಳನ್ನು ಮುಂದಿಟ್ಟು. ಇಷ್ಟಾದ ಮೇಲೂ ಕೂಡ ಹೊಡೆಸ್ಕೊಂಡಿದ್ದಂಥ ಪಾಕಿಸ್ತಾನ ಹೆಮ್ಮೆಯಿಂದ ಮಾತನಾಡುತ್ತೆ, ನಮ್ಮದು ವಿಕ್ಟರಿ ಅಂತ ಮಾತನಾಡುತ್ತೆ, ವಿಕ್ಟರಿ ಸ್ಪೀಚ್ಗಳನ್ನು ಕೊಡ್ತಾರೆ. ಅಲ್ಲಿನ ಆರ್ಮಿಯ ಚೀಫ್ಗಳು ಬಂದು ನಮ್ಮವರ ರೀತಿ ದಾಖಲಾತಿಗಳ ಯಾವುದೇ ಮಾತುಗಳಿಲ್ಲದೆ ಬೊಗಳೆಯ ಮಾತುಗಳನ್ನು ಆಡ್ತಾರೆ, ಅವರ ರಫೇಲನ್ನು ಹೊಡೆದಾಕ್ತೀವಿ ಅಂತ ಹೇಳ್ತಾರೆ. ಇಂತಹ ಹಲವಾರು ಏನು ತದ್ವಿರುದ್ಧ ಹೇಳಿಕೆಗಳು ಎರಡೂ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ವಾರ್ ಏನಾಗ್ತಾ ಇತ್ತು, ನಮ್ಮಲ್ಲಿ ಪೂರಕ ಸಾಕ್ಷಿಗಳಿದ್ರು ಕೂಡ, ಮತ್ತು ಇಷ್ಟೆಲ್ಲ ನಡೀತಾ ಇರಬೇಕಾದ್ರೂ ಕೂಡ ಭಾರತದ ನಿಲುವೇನು ಅನ್ನುವಂಥ ಒಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿತ್ತು. ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಅಥವಾ ಟ್ವೀಟನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ DGMO ಲೆವೆಲ್ಲಿ ಒಂದಷ್ಟು ಮೀಟಿಂಗ್ಗಳಾಗ್ತವೆ ಅಂತ ಇತ್ತು ಹೊರತು ಇವತ್ತಿನ ಮಟ್ಟಿಗೆ ಅದನ್ನು ಹೊರತು ಸರ್ಕಾರದ ಮಟ್ಟದಲ್ಲಿ ಪ್ರಧಾನಿಯವರು ಒಂದು ಪೋಸ್ಟ್ ಅನ್ನು ಮಾಡಿರಲಿಲ್ಲ, ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ನಮ್ಮ ನಿಲುವೇನು ಅನ್ನೋದರ ತಿಳ್ಕೊಳ್ಳುವಂತಹ ಹಕ್ಕು ಪ್ರತಿಯೊಬ್ಬ ಭಾರತೀಯನದ್ದಾಗಿತ್ತು. ಆ ಒಂದು ಭಾರತೀಯನ ಒಂದು ಗೊಂದಲ, ಪ್ರಶ್ನೆ ಅಥವಾ ವಾದ ಪ್ರತಿವಾದಗಳ ಚರ್ಚೆ ಏನಿದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಮೋದಿಯವರ ಈ ಒಂದು ಸಂಜೆಯ ಅಥವಾ ರಾತ್ರಿ 8 ಗಂಟೆಯ ಒಂದು ಭಾಷಣ ಏನಿದೆ, ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂತಹ ಭಾಷಣ, ಅದರಲ್ಲಿ ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಎಲ್ಲ ಸಾಧ್ಯತೆ ಇದೆ. ಮತ್ತು ಅದಕ್ಕೂ ಮುಂಚೆ ಕೂಡ DGMO ಲೆವೆಲ್ ಮೀಟಿಂಗ್ ಮಧ್ಯಾಹ್ನ ಏನಿತ್ತು ಅದು ಸಂಜೆಗೆ ಪೋಸ್ಟ್ಪೋನ್ ಆಗಿದೆಯಲ್ಲ, ಆದರೂ ಆ ಒಂದು ಮೀಟಿಂಗ್ ಸಂಜೆ ಆದಂಥ ಸಂದರ್ಭದಲ್ಲಿ ಅದರ ಇನ್ಪುಟ್ಸ್ ಮತ್ತು ಅದಕ್ಕೂ ಪೂರ್ವಭಾವಿಯಾಗಿ ಅಜಿತ್ ದೋವಲ್ ಇರ್ಬೋದು, ವಿದೇಶಾಂಗ ಸಚಿವರ ಜೊತೆ, ರಕ್ಷಣಾ ಸಚಿವರ ಜೊತೆ ನರೇಂದ್ರ ಮೋದಿ ಅವರು ಮಧ್ಯಾಹ್ನ ಮಾಡಿರುವಂಥ ಮೀಟಿಂಗು, ಅದಾದ ಮೇಲೆ ಈ DGMO ಮೀಟಿಂಗು, ಅದಾದ ಮೇಲೆ ಅವರ ಬ್ರೀಫ್ ಆಗಬಹುದು. ಆ ಬ್ರೀಫಿಂಗ್ ನಂತರ ಈಗ ಮಹತ್ವವಾದ ಭಾಷಣ ಏನು ಬರ್ತಾ ಇದೆಯಲ್ಲ, ಈ ಭಾಷಣದಲ್ಲಿ ಭಾರತದ ಸಾರ್ವಭೌಮತೆಯ ಸಂದೇಶ ಮತ್ತು ದೊಡ್ಡಸ್ತಿಕೆಯನ್ನು ಮಾಡ್ತಾ ಇರುವಂಥ ಮೂರನೇ ರಾಷ್ಟ್ರದ, ಇವತ್ತಿಗೂ ಕೂಡ ನಾನು ಏನು ಮಿಲಿಟರಿ ಅಡ್ವಾನ್ಸ್ಮೆಂಟ್ ಅಲ್ಲಿ ಇರ್ಬೋದು ಅಥವಾ ಜಗತ್ತನ್ನು ನಡೆಸುವಂಥ ವಿಚಾರಗಳಲ್ಲಿ ಸ್ಟ್ರಾಟಜಿಕ್ ಲೀಡರ್ ಅಂತ ಏನು ಹೇಳ್ಕೊಳ್ಳುವಂತಹ ಅಮೆರಿಕ ಅಥವಾ ಅಮೆರಿಕಕ್ಕೆ ಅಧ್ಯಕ್ಷರಾಗಿರುವಂತಹ ಈ ರೀತಿ ಏನು ತಿಕ್ಕಲು ಎರಡು ರಾಷ್ಟ್ರಗಳ ನಡುವೆ ಅಥವಾ ಒಟ್ಟಾರೆ ಗ್ಲೋಬಲ್ ಪೀಸೇ ನಮ್ಮ ಅಜೆಂಡಾ ಅಂತ ಹೇಳೋದಾದರೆ ಅಮೆರಿಕ, ಈ ರೀತಿ ಬೇರೆ ರಾಷ್ಟ್ರದ ಸಾರ್ವಭೌಮತ್ವವನ್ನು, ಅದು ಕೂಡ 140 ಕೋಟಿ ಇರುವಂತಹ ಜನಸಂಖ್ಯೆ ಇರುವಂತಹ ಅತಿ ದೊಡ್ಡ ರಾಷ್ಟ್ರದ ಸಾರ್ವಭೌಮತೆಯನ್ನು ಅಣಕಿಸುವಂತಹ ಪ್ರಯತ್ನವನ್ನು ಆತ ಮಾಡ್ತಿರ್ಲಿಲ್ಲ. ಆದರೆ ಇವತ್ತು ಆ ಪ್ರಕ್ರಿಯೆಯನ್ನು ಮಾಡಿರೋದ್ರಿಂದ ಅದಕ್ಕೆ ಉತ್ತರ ಕೊಡುವಂತಹ ಒಂದು ಜವಾಬ್ದಾರಿ ಕೂಡ ದೇಶದ ನಾಯಕತ್ವದ ಮೇಲಿರುತ್ತೆ, ಮತ್ತು ಆ ಗೊಂದಲಗಳು ಕೂಡ ಪ್ರತಿಯೊಬ್ಬ ಭಾರತೀಯನಲ್ಲಿ ಇರೋದ್ರಿಂದ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಪ್ರಯತ್ನಗಳನ್ನು ಈ ಒಂದು ಸಂಜೆಯ ಭಾಷಣದಲ್ಲಿ ನೋಡ್ಬೋದು. ಮತ್ತು ಅಕಸ್ಮಾತ್
ಪ್ರಮುಖ ನಿರ್ಧಾರ. ಈಗ DGMO ಲೆವೆಲ್ದು ಮಧ್ಯಾಹ್ನ ಮೀಟಿಂಗ್ ಆಗಬೇಕಿತ್ತು, ಪೋಸ್ಟ್ಪೋನ್ ಆಗಿದೆ. ಯಾಕಾಯಿತು ಗೊತ್ತಿಲ್ಲ. ಯಾಕಂದರೆ ನಮ್ಮ ಬೇಡಿಕೆಗಳು ಅಂತಹ ಅಸಾಧಾರಣವಾದ ಬೇಡಿಕೆಗಳಿತ್ತು. ಯಾಕಂದರೆ ಪಾಕಿಸ್ತಾನ ಒಪ್ಪಲು ಸಾಧ್ಯವಾದ ಬೇಡಿಕೆಗಳು. ಅವರ ಅಂತಃಶಕ್ತಿಯೇ ಅವರ ಮಿಲಿಟರಿ, ಆ ಮಿಲಿಟರಿ ಅಂತಃಶಕ್ತಿಯೇ ಉಗ್ರರು. ಯಾವುದಾದ್ರೂ ದೇಶದಲ್ಲಿ ಮಿಲಿಟರಿಗಿರುವಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಉಗ್ರಗಾಮಿಗಳಿಗಿದೆ ಅಂದರೆ ಅದು ನನ್ ಅದರ್ ದೆನ್ ಪಾಕಿಸ್ತಾನ. ಸೊ ಈ ಹಿನ್ನೆಲೆಯಲ್ಲಿ ಗ್ಲೋಬಲ್ ಟೆರರಿಸಮ್ ಹಬ್ ಆಗಿರುವಂಥ ಪಾಕಿಸ್ತಾನ ನಾವು ಕೇಳಿದ ಮಾತ್ರಕ್ಕೆ ನಮ್ಮ ಮೋಸ್ಟ್ ವಾಂಟೆಡ್ ಉಗ್ರರನ್ನು ತಂದು ಒಪ್ಪಿಸ್ಕೊಟ್ಬಿಡೋದಿಲ್ಲ. ಜೊತೆಗೆ ಸಿಂಧೂ ನದಿ ಒಪ್ಪಂದದ ವಿಚಾರದಲ್ಲಿ ಇಂಡೆಫಿನೆಟ್ ಸಸ್ಪೆನ್ಷನ್ ಏನಿದೆ ಭಾರತದ ನಿರ್ಧಾರ, ಅದು ಯಾವ ಕಾರಣಕ್ಕೂ ಬದಲಿಲ್ಲ. 3ನೇ ವ್ಯಕ್ತಿ ಅಲ್ಲ 6ನೇ ವ್ಯಕ್ತಿ ಹೇಳಿದ್ರು ಕೂಡ ಅದಕ್ಕೆ ಡೋಂಟ್ ಕೇರ್ ಅನ್ನುವಂಥ ಮೆಸೇಜನ್ನು ಈಗಾಗಲೇ ಭಾರತ ಕೊಟ್ಟಿದೆ. ಅದರ ವಿಚಾರದಲ್ಲಿ ನಿಲುವು ಮತ್ತು ಇಷ್ಟೆಲ್ಲ ಗೊಂದಲ ಏನು ಪ್ರಕ್ರಿಯೆಗಳು, ಯುದ್ಧದಾಹಿ ಪಾಕಿಸ್ತಾನ ಮತ್ತು ಭಯೋತ್ಪಾದಕ ಉತ್ಪಾದಕ ಫ್ಯಾಕ್ಟರಿ ಆಗಿರುವಂತಹ ಪಾಕಿಸ್ತಾನ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಮತ್ತು UN ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳನ್ನು ಇಟ್ಟುಕೊಂಡು ಮೆರವಣಿಗೆಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಸಂತಾಪ ಸಭೆಗಳನ್ನು ಮಾಡ್ತಾರೆ ಅಂದರೆ ಇಷ್ಟೆಲ್ಲ ವಿಜುವಲನ್ನು ನೋಡಲಾರದಷ್ಟು ಕುರುಡುತನ, ಜಾಣ ಕುರುಡುತನ ಖಂಡಿತ ಏನು ವಿಶ್ವದ ಇತರ ರಾಷ್ಟ್ರಗಳಿಗಿಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲೂ ಕೂಡ IMF ಇಂದ ಏನು ಅಮೆರಿಕದ ಬೆಂಬಲದಿಂದ IMF ಅಲ್ಲಿ ಅವರಿಗೆ ದುಡ್ಡು ಸಿಗುತ್ತೆ 9,000 ಕೋಟಿವರೆಗೆ ಅಂತಂದರೆ ಇನ್ಯಾವ ಲೆಕ್ಕಾಚಾರ ಇದು ಅನ್ನುವಂಥದ್ದು ಕೂಡ. ಮತ್ತು ಗ್ಲೋಬಲ್ ಪೀಸಲ್ಲಿ ನಿಮ್ಮ ರೋಲ್ ಏನು, ಅಥವಾ ಟೆರರಿಸಂ ವಿರುದ್ಧ ನಮ್ಮ ಹೋರಾಟ ಅಂತ ಏನು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಿರಲ್ಲ, ನಿಮ್ಮ ಪ್ರಮುಖ ಪತ್ರಿಕೆಯ ಪ್ರಮುಖ ಜರ್ನಲಿಸ್ಟನ್ನು ಚಿತ್ರಹಿಂಸೆ ಮಾಡಿ ಕೊಂದಂಥ ಮೋಸ್ಟ್ ವಾಂಟೆಡ್ ಉಗ್ರನ ನಾವು ಕೊಂದಿದ್ದೀವಿ. ಇದಕ್ಕೆ ನೀವು ಶಹಬಾಜ್ಗಿರಿ ಕೊಡಬೇಕೇ ಹೊರತು ಈ ರೀತಿ ಏನು ಅಪ್ರಯೋಜಕ ಮಧ್ಯಸ್ಥಿಕೆಗಳನ್ನು ಮಾಡಿ ಹಳಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಬಾರ್ದು ಅನ್ನೋ ಕೂಗೇನಿದೆ, ಆ ಒಂದು ಕೂಗು ಸರ್ಕಾರದ ಮಟ್ಟದಲ್ಲಿರ್ಬೋದು, ನಾಗರಿಕರ ಮಟ್ಟದಲ್ಲಿರ್ಬೋದು, ಆ ಕೂಗಿಗೆ ಪ್ರತಿಧ್ವನಿಯಾಗಿ ಇವತ್ತು ಮೋದಿಯವರ ಮಾತುಗಳನ್ನು ನಿರೀಕ್ಷೆ ಮಾಡ್ಬೋದು. ಮತ್ತು ಮುಂದುವರಿದು ಈಗಾಗಲೇ ಎನಿ ಕೈಂಡ್ ಆಫ್ ಏನು ಪ್ರೊವೊಕೇಶನ್ ಇದೆಯಲ್ಲ ಅದನ್ನು ಅನ್ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಸೊ ಆ ಒಂದು ಮುಂದಿನ ಪ್ರತಿಕ್ರಿಯೆಗಳಿಗೆ ಪೂರಕವಾಗಿ ಭಾರತ ಸರ್ಕಾರದ ನಿಲುವು ಮತ್ತು ನಲುಬೆಗಳೇನಿದೆ ಏನಿದೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಅವರ ಮಾತಿನ ಮೂಲಕ ನಾವು ನೋಡಬಹುದು. ಮತ್ತು ಒಟ್ಟಾರೆ ಈ ಪ್ರಕ್ರಿಯೆಯಲ್ಲಿ ಅತ್ಯಂತ ಏನು ಸುಪ್ರಿಮಸಿಯನ್ನು ಸಾಧಿಸಿರುವಂತಹ ಇಡೀ ವಿಶ್ವಕ್ಕೆ ಡಿಸ್ಪ್ಲೇ ಆಫ್ ಆನರ್ ರೀತಿ ನಮ್ಮ ಸ್ಟ್ರಾಟಜಿಕಲ್ ಅಡ್ವಾನ್ಸ್ಮೆಂಟ್, ನಮ್ಮ ಡಿಫೆನ್ಸ್ ಅಡ್ವಾನ್ಸ್ಮೆಂಟನ್ನು ತೋರಿಸಿರುವಂಥ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ಒಂದು ಕೆಲಸದ ಬಗ್ಗೆ ಈಗಾಗಲೇ ರಕ್ಷಣಾ ಸಚಿವರು ಮಾತನಾಡಿದ್ದಾರೆ, ಪ್ರತಿಯೊಬ್ಬ ಭಾರತೀಯರು ಮಾತನಾಡ್ತಾ ಇದ್ದಾರೆ ಮತ್ತು ಸ್ವತಃ ಮಿಲಿಟರಿ ಚೀಫ್ಗಳು ಬಂದು ಪ್ರೆಸ್ ಮೀಟ್ಗಳನ್ನ ಮಾಡ್ತಾ ಇದ್ದಾರೆ. ಆದರೆ ದೇಶದ ಒಂದು ನಾಯಕತ್ವ ಏನಿದೆ ಆ ನಾಯಕತ್ವದ ಸ್ಥಾನದಲ್ಲಿ ಕೂತಿರುವಂತಹ ಮೋದಿ ಅವರು ಇವತ್ತು ಈ ಒಂದು ಎಂಟೈರ್ ಪ್ರಕ್ರಿಯೆ ಆಪರೇಷನ್ ಸಿಂಧೂರ್ ಆನ್ ಇದೆ, ಈಗಲೂ ಆನ್ ಇದೆ ಅಂತ ಏನು ಮಿಲಿಟರಿ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಅಥವಾ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ, ವಿದೇಶಾಂಗ ಸಚಿವರು ಹೇಳ್ತಾರೆ, ಅದೆಲ್ಲದಕ್ಕೂ ತೂಕ ಬರುವಂತೆ ಒಂದು ಸಂದೇಶವನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಆಪರೇಷನ್ ಸಿಂಧೂರ್ನ ಭವಿಷ್ಯ ಮತ್ತು ಗಡಿಯಲ್ಲಿನ ಉದ್ವಿಗ್ನತೆ ಅಥವಾ ಅಪ್ರಚೋದಿತ ದಾಳಿಗಳಿಗೆ ಸಿಗಬಹುದಾದಂತಹ ಭಾರತದ ಕಡೆಯಿಂದ ಕಠಿಣವಾದಂತಹ ಒಂದು ಪ್ರತಿಕ್ರಿಯೆ ಮತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ಸಾರ್ವಭೌಮತೆಯನ್ನು ಒಂದು ರೀತಿ ಹರಾಜಿಗೆ ಇಡುವಂತಹ ಒಂದು ಏನು ಪ್ರಯತ್ನವನ್ನು ದುಷ್ಟಕ್ರಿಯೆಯನ್ನು ಮಾಡಿದಂಥ ಅಮೆರಿಕ ರಾಷ್ಟ್ರಕ್ಕೂ ಕೂಡ ಅದರದ್ದೇ ಆದ ಭಾಷೆಯಲ್ಲಿ ಅಥವಾ ಅದರದ್ದೇ ಆದ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನ. ಮತ್ತು ಪಾಕಿಸ್ತಾನಕ್ಕೆ ನೀವು ಏನೇ ಚಿಕ್ಕ ಪುಟ್ಟ ಪ್ರಯತ್ನಗಳನ್ನು ಮಾಡಿ ಅದು ನಿಮ್ಮ ಬಲ, ನಮ್ಮ ದೌರ್ಬಲ್ಯ, ನೀವೇನು ಮಾಡಿದ್ರೂ ಕೂಡ ನಾವು ನಿಮಗೆ ಯುದ್ಧ ಮಾಡಲ್ಲ ಅಥವಾ ಇಂತಹದೊಂದು ಅನಿರೀಕ್ಷಿತ ಏನು ಪಾಠವನ್ನು ಕಲಿಸುವಂಥ ಪ್ರಯತ್ನಗಳನ್ನು ಭಾರತ ಮಾಡಲ್ಲ ಅನ್ನುವಂಥ ಒಂದು ಸಾಂಪ್ರದಾಯಿಕ ಮನಸ್ಥಿತಿಯಲ್ಲಿ ಏನಿತ್ತು ಪಾಕಿಸ್ತಾನ ಅಥವಾ ಪಾಕಿಸ್ತಾನ ಪೋಷಿತ ಉಗ್ರಗಾಮಿ ಚಟುವಟಿಕೆಗಳ ಕೇಂದ್ರ ಸ್ಥಾನದಲ್ಲಿರುವಂಥ ನಾಯಕರುಗಳು, ಅಂದರೆ ಆ ಒಂದು ಭಯೋತ್ಪಾದಕರು, ಉಗ್ರರ ಮೋಸ್ಟ್ ವಾಂಟೆಡ್ ಉಗ್ರರ ಮನಸ್ಥಿತಿ ಏನಿತ್ತು ಅದೆಲ್ಲದಕ್ಕೂ ಕೂಡ ಈಗಾಗಲೇ ಕೊಟ್ಟಿರುವಂಥ ಉತ್ತರದ ಮುಂದುವರಿದ ಭಾಗ ಕೂಡ ಎಷ್ಟು ಭೀಕರವಾಗಿರುತ್ತೆ ಮತ್ತು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಮತ್ತು ಎಷ್ಟು ಸೂಕ್ಷ್ಮದಿಂದ ಕೂಡಿರುತ್ತೆ. ಮತ್ತು ವಿಶ್ವದ ಯಾವ ರಾಷ್ಟ್ರಗಳು ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಮಧ್ಯಸ್ಥಿಕೆಯ ಅಥವಾ ಇನ್ಯಾವುದೇ ರೀತಿಯ ಸಲಹೆ ಸೂಚನೆ ಬೋಧನೆಗಳ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಅದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಇಂಡಿಯಾ ಡೋಂಟ್ ಕೇರ್ ಮಾಡುತ್ತೆ ಮತ್ತು ಸರಿಯಾದ ಪಾಠವನ್ನು ಕಲಿಸಿ ಸಂಪೂರ್ಣವಾಗಿ ಪ್ರತಿಯೊಬ್ಬ ಭಾರತೀಯ ಇವತ್ತು ಏನು ಆಗ್ರಹ ಮಾಡ್ತಾ ಇದ್ದಾನೆ, ಪಾಕಿಸ್ತಾನ ಅನ್ನುವಂಥದ್ದು ಭೂಪಟದಲ್ಲಿ ಇರಬಾರ್ದು ಅಥವಾ ಪಾಕಿಸ್ತಾನದ ಸಂಪೂರ್ಣ ಶಕ್ತಿ ಹಾಳಾಗಬೇಕು. ಈಗೇನು ನೇವಲ್ ಪಡೆ ಕೂಡ ಏನು ರೆಡಿ ಆಗಿತ್ತು ಕರಾಚಿಯ ಒಂದು ಏನು ಪೋರ್ಟನ್ನು ಹೊಡೆದು ಬಿಸಾಕಿ ಛಿದ್ರ ಮಾಡೋದಕ್ಕೆ, ಆದರೆ ಕಡೆ ಕ್ಷಣದಲ್ಲಿ ಅದು ಉಳಿದಿದೆ. ಸೊ ಅಂತಹ ಒಂದು ಅತ್ಯಂತ ದೊಡ್ಡ ಮಟ್ಟದ ಆಘಾತಗಳಿಗೂ ಕೂಡ ಪ್ರತಿಘಾತಗಳಿಗೂ ಕೂಡ ಭಾರತ ಸಿದ್ಧ ಆಗಿದೆ ಅನ್ನೋದನ್ನು ಈಗಾಗಲೇ ಏನು ತೋರಿಸಿದೆಯಲ್ಲ ಆ ಒಂದು ಪ್ರದರ್ಶನದ ಮುಂದುವರಿದ ಭಾಗಕ್ಕೆ ಭಾರತ ಯಾವ ರೀತಿ ಸಿದ್ಧ ಆಗಿದೆ ಮತ್ತು ನಯಾ ಭಾರತದ ಅಥವಾ ನವ ಭಾರತದ ಶಕ್ತಿ ಸ್ಟ್ರಾಟಜಿಕಲಿ ಎಷ್ಟು ಅಡ್ವಾನ್ಸ್ ಇದೆ ಅನ್ನೋದು ಜಗತ್ತಿಗೆ ಹೆಂಗೆ ಗೊತ್ತಾಗಿದೆ ಅನ್ನೋದೆಲ್ಲವನ್ನೂ ಕೂಡ ಸಮ್ ಅಪ್ ಮಾಡುವಂತಹ ಮಾತುಗಳನ್ನು ಇವತ್ತು ಮೋದಿ ಅವರ ಭಾಷಣದಲ್ಲಿ ನಿರೀಕ್ಷೆ ಮಾಡಬಹುದು. ಚೈತ್ರ.